ಕರ್ನಾಟಕ ನಂಬರ್ 1. ಇದು ಸುಮ್ಮನೆ ಸಾಧ್ಯ ಆಗ್ತದ? ಕೆಲವರು ಟೀಕೆ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಬಿಟ್ಟು ದುಡ್ಡಿಲ್ಲ ಅಂದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡಕ್ಕಾಗಿಲ್ಲ. ಈಗ ಅಶೋಕ್ ರೈ MLA ಆದ್ಮೇಲೆ 7 ವರ್ಷದಲ್ಲಿ 2,000 ಕೋಟಿಗೂ ಹೆಚ್ಚು ರೂಪಾಯಿಗಳು ಅನುದಾನ ತಗೊಂಡಿದ್ದಾರೆ. ಇಲ್ಲಿ ತರಕಾಗ್ತಿತ್ತು? ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋರು. ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗಳ ಅಂತ ಹಾಕೋದಿದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದೀವಿ ನಾವು. ಹೌದಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಯಾರು ಎತ್ಕಿಡ್ತಾರಲ್ಲ ಅವ್ರ ಮಕ್ಕಳು ಯಾರು ಕೂಡ ಬರಲ್ಲ. ಬೇರೆಯವರು ಹೊಡೆದಾಟ ಮಾಡೋರು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ, ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪೊಲೀಸ್ ಕಮಿಷನರು, SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯೇ ಇಲ್ಲ? ಆಗಿದೆಯೇ ಇಲ್ಲ? ನೋಡಿ, ಇದು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು. ನಾವು ಅಮಾಯಕ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು. ಬಡವ್ರ ಮಕ್ಕಳನ್ನ ಸಾಯಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬಾರದು. ಬೇರೆ ಧರ್ಮದವರನ್ನ ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರದು. ಎಲ್ಲರೂ ಮನುಷ್ಯರಲ್ವಾ? ಈಗ ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಕಾಯಿಲೆ ಬರ್ತದೆ, ನನಗೆ ಆಪರೇಷನ್ ಮಾಡಿಸ್ಕೋಬೇಕು. ಆಪರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು. ನಮ್ಮ ಜಾತಿ ಬಂದ್ಬಿಟ್ಟು ಬ್ಲಡ್ ಬೇಕು ಅಂತ ಕೇಳ್ತೀವಿ. ಅದು ಕ್ರಿಶ್ಚಿಯನ್ರು ದುಡ್ಡಾರೋ, ಹಿಂದೂರು ದುಡ್ಡಾರೋ, ಮುಸಲ್ಮಾನರು ದುಡ್ಡಾರೋ, ಯಾರು ದುಡ್ಡಾರೋ ಅಲ್ಲ. ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ, ಬದುಕಕ್ಕೋಸ್ಕರ ಯಾರ ಬ್ಲಡ್ನಾನು ಕೊಡಪ್ಪ, ನನ್ನ ಜೀವ ಉಳಿಸು ಸಾಕು.